ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಾನಸಿಕವಾದಂತಹ ನೋವು ನಿಮ್ಮ ದೌರ್ಬಲ್ಯವಾಗಿ ಪರಿವರ್ತನೆ ಆಗಿಬಿಡುತ್ತೆ. ಮನಸ್ಸಿನಲ್ಲಿ ಏನೋ ದುಃಖ ಇದೆ, ಏನೋ ಕಷ್ಟ ಇದೆ, ಅಥವಾ ಏನೋ ಬೇಸರ ಇದೆ ಅಂತ ಹೇಳಿ ನೀವು ಯಾವಾಗ ಹೊರಹಾಕ್ತೀರಿ, ಬೇರೆಯವರು ಅಥವಾ ಸಮಾಜದಲ್ಲಿ ಕೆಲವು ದುರುಳರು ಅದನ್ನು ದೌರ್ಬಲ್ಯವಾಗಿ ಪರಿಗಣಿಸ್ತಾರೆ. ಆಗ ನಿಮಗೆ ಯಾವ ರೀತಿಯಲ್ಲಿ ಮೋಸ ಮಾಡಬಹುದು, ನಿಮ್ಮನ್ನು ಹೇಗೆ ವಂಚಿಸಬಹುದು ಅನ್ನುವಂಥದ್ದನ್ನು ಅವರು ಲೆಕ್ಕ ಹಾಕ್ತಾರೆ ಅಂತಕ್ಕಂಥದ್ದಾಗತ್ತೆ. ನಿಮ್ಮ ಮಾನಸಿಕವಾದಂತಹ ನೋವೇ, ನೀವು ಹೇಳಿಕೊಳ್ತಕ್ಕಂತಹ ರೀತಿಯೇ, ನಿಮ್ಮ ಕಷ್ಟವೇ ನಿಮಗೆ ದೌರ್ಬಲ್ಯವಾಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಅತಿಯಾದಂತಹ ಒಂಟಿತನ ಒಳ್ಳೆಯದಲ್ಲ. ಯಾವಾಗಲೂ ನಾನು ಒಬ್ಬನೇ ಇರ್ತೀನಿ, ಎಲ್ಲೋ ಒಂದು ರೂಮ್ನಲ್ಲಿ ಹೋಗಿ ಕೂತಿರ್ತೀನಿ ಅಂತಕ್ಕಂತಹ ಭಾವನೆ ಇದೆಯಲ್ಲ, ಯಾರೂ ನನ್ನ ವಿಷಯಕ್ಕೆ ಬರಬೇಡಿ, ಯಾರೂ ನನ್ನನ್ನು ಮಾತಾಡಿಸ್ಬೇಡಿ, ನನಗೆ ಏಕಾಂಗಿತನ ಅಥವಾ ಏಕಾಂತ ಬೇಕು ಅಂತ ಹೇಳಿ ಬಯಸುವಂಥದ್ದಿದೆಯಲ್ಲ, ಅದು ಒಳ್ಳೆಯದಲ್ಲ ಅಂತ ಹೇಳಿ ತಿಳಿಯಬೇಕು. ಪ್ರೇಮಿಗಳಿಗೆ ಶುಭ ಇದೆ, ಆದರೆ ಮದುವೆ ವಿಚಾರ ಬಂದರೆ ಅಡ್ಡಿಯಾಗಬಹುದು. ಸರಿಯಾದಂತಹ ರೀತಿಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿಕೊಳ್ಳಿ. ಸ್ನೇಹಿತರ ಸಹಾಯ ಸಹಕಾರ ಎಲ್ಲ ಲಭ್ಯವಾಗುತ್ತೆ, ಆದರೆ ಆ ಸಹಾಯ ಸಹಕಾರಗಳು ದುರುಪಯೋಗ ಆಗಬಾರದು. ಯಾರದ್ದೋ ಒಂದು ಬೆಂಬಲ ಇದೆ ನನಗೆ ಅಂತ ಹೇಳಿ ಕೆಟ್ಟ ಕೆಲಸಕ್ಕೆ ಮುಂದಾಗ್ತೀನಿ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ತೊಂದರೆಯನ್ನು ಅನುಭವಿಸಬೇಕಾದಂಥವ್ರು ನೀವೇ. ಜೊತೆಗೆ ಕಾನೂನಾತ್ಮಕವಾಗಿ ಹೋದಾಗ ನಿಮಗೆ ಸಹಾಯ ಮಾಡಿದಂಥವರು ಕೂಡ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಕೆಲವು ಸಮಸ್ಯೆಗಳು ಕಾಡುತ್ತೆ, ಅಗತ್ಯವಾಗಿ ಅದನ್ನು ಪರಿಹರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದು ಗೊಂದಲವಾಗತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ರಾಮದೂತ ಆಂಜನೇಯ ನಿಮಗೆ ಧೈರ್ಯವನ್ನು, ಸ್ಥೈರ್ಯವನ್ನು, ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಕರುಣಿಸಲಿ. ಶುಭವಾಗಲಿ. ವೃಷಭ ರಾಶಿ. ಸ್ನೇಹಿತರಿಂದ ಶುಭ ಸುದ್ದಿಯನ್ನು ಕೇಳ್ತೀರಿ. ಸ್ವಾಭಾವಿಕವಾಗಿ ಸಂತೋಷವಾಗ್ತಕ್ಕಂಥದ್ದು, ಆತ್ಮೀಯತೆ ಅಂತಕ್ಕಂಥದ್ದು ಹಾಗೆ ಮಾಡುತ್ತೆ. ನನಗೆ ಅನುಕೂಲ ಆದ್ರೇನು, ನನ್ನ ಸ್ನೇಹಿತನಿಗೆ ಅನುಕೂಲ ಆದ್ರೇನು ಅನ್ನುವಂತಹ ಭಾವನೆ ಇದ್ದಾಗ ಮನಃಪೂರ್ವಕವಾಗಿ ಅದನ್ನು ಅಭಿನಂದಿಸ್ತಕ್ಕಂತಹ ಕೆಲಸ ಆಗುತ್ತೆ ಅಂತ ಅರ್ಥ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಅದೇ ರೀತಿ ಶಾಂತಿ, ಶಿಸ್ತನ್ನು, ಅಹಿಂಸೆಯನ್ನು, ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಮನೆಯಲ್ಲಿ ಮುಂದುವರಿಸಿ ಸದಾಕಾಲ ಹಾಗೇ ಇರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಅಂದುಕೊಂಡಂತಹ ದೊಡ್ಡ ದೊಡ್ಡ ವ್ಯವಹಾರಗಳು ಸುಲಭವಾಗಿ ಆಗೋದಕ್ಕೆ ಸೂಚನೆ ಇದೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಪ್ರಯತ್ನಗಳು ನಡೀಬೇಕಷ್ಟೇ. ಆ ಪ್ರಯತ್ನದಿಂದ ಸಿಗ್ತಕ್ಕಂತಹ ಫಲ ಏನಿದೆ ಅದು ಈ ದಿವಸ ನಿಮಗೆ ಮುಖ್ಯವಾಗಿ ಅನುಕೂಲಕರವಾಗಿ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು. ಮಹಿಳೆಯರು, ಮಾತೆಯರು ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಬಹುದು, ಆದರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆತುರದಲ್ಲಿ, ಯಾವುದೋ ಒಂದು ಸಂತೋಷದಲ್ಲಿ ನಿಮಗೆ ಮೋಸಕ್ಕೆ ಅವಕಾಶವಾಗ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಬೇಡ. ಅದೇ ವಸ್ತು ಬೇಕು ಅನ್ನೋದಾದರೆ ಸರಿಯಾದಂತಹ ಪರಿಶೀಲನೆ ಅಗತ್ಯ ಅನ್ನುವಂಥದ್ದು. ಮಕ್ಕಳು ವಿಶೇಷವಾದಂತಹ ಚಟುವಟಿಕೆಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬಹುದು, ಅದನ್ನು ಗಮನಿಸ್ಕೊಳ್ಳಿ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಆ ಚೆನ್ನಾಗಿರತಕ್ಕಂತಹ ದಾಂಪತ್ಯ ಜೀವನವನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಕ್ಕಂಥದ್ದು, ಅದರಿಂದ ಸಿಗ್ತಕ್ಕಂತಹ ಆನಂದವನ್ನು ನೀವು ಅನುಭವಿಸ್ತಕ್ಕಂಥದ್ದು ಮುಖ್ಯವಾಗುತ್ತೆ ಎನ್ನುವಂಥದ್ದು. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಜಾಣ್ಮೆ, ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶಗಳು ಸಿಕ್ಕುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನುವ ಭಾವನೆಯಿಂದ, ಬೇರೆಯವರಿಗೆ ಇದರಿಂದ ಒಂದಷ್ಟು ಏನೋ ಲಾಭ ಸಿಕ್ಕತ್ತೆ ಅನ್ನುವಂತಹ ಭಾವನೆಯಿಂದ ಅದನ್ನು ಮಾಡಿ. ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿ. ಆಗ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸಿರುವಂತಹ ದಿವಸ. ನಿಮ್ಮ ಭವಿಷ್ಯತ್ತಿನ ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ತಿಳಿದು ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ಈ ಕೆಲಸವನ್ನು ಮಾಡಿದರೆ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ, ಭಯ ನಿಮ್ಮನ್ನು ಹಿನ್ನಡೆಗೆ ಕಾರಣವನ್ನಾಗಿ ಮಾಡಿಬಿಡುತ್ತೆ. ಆ ಕೆಲಸ ಅಂತೂ ನಡೆಯುತ್ತೆ, ಆದರೆ ಇದರಿಂದ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿ ಊಹೆ ಮಾಡಿಕೊಳ್ತಕ್ಕಂಥದ್ದು, ಅನುಮಾನಾಸ್ಪದವಾಗಿ ಮಾಡ್ತಕ್ಕಂತಹ ಕೆಲಸಗಳು ನಿಮಗೆ ತೊಂದರೆಗೆ ಕಾರಣವಾಗಬಹುದು.
ತಾಯಿಯಿಂದ ಕೆಲವು ಸಮಸ್ಯೆಗಳಾಗತ್ತೆ. ಇದು ವಿಚಿತ್ರ ಅಂತ ಅನಿಸಿದ್ರೂ ಕೂಡ ಸತ್ಯವಾಗತ್ತೆ. ನೀವು ಯಾವುದೋ ಒಂದು ತೀರ್ಮಾನವನ್ನು ಮಾಡಿರ್ತೀರಿ, ತಾಯಿಯವರಿಗೆ ಅದಕ್ಕೆ ಮನಸ್ಸಿಲ್ಲದೆ ಇರಬಹುದು, ಅವರು ಬೇಡ ಅಂತ ಹೇಳ್ಬೋದು, ಅವರ ಸಹಕಾರದ ಅಗತ್ಯತೆ ನಿಮಗಿರಬಹುದು, ಅವರು ಸಮಯದಲ್ಲಿ ಸರಿಯಾಗಿ ಸಹಾಯವನ್ನು ಮಾಡದಲೇ ಹಿಂದುಳಿಬಹುದು, ಅಥವಾ ಅವರ ಮಾತು ನಿಮಗೆ ವಿರೋಧವಾಗಿ ವ್ಯಕ್ತವಾಗಬಹುದು. ಇವೆಲ್ಲವನ್ನು ಗಮನಿಸಿದಾಗ ತಾಯಿಯಿಂದ ಸಮಸ್ಯೆ ಅನ್ನುವಂಥದ್ದು ಖಚಿತವಾಗ್ತಕ್ಕಂಥದ್ದು. ಆದರೆ ಒಳ್ಳೆಯ ಕೆಲಸಕ್ಕೆ ತಾಯಿಯಿಂದ ಸಮಸ್ಯೆ ಆಯಿತು ಅಂತಂದರೆ ಬೇಸರ ಪಡಬೇಕಾದಂಥದ್ದು. ನೀವು ಯಾವುದೋ ಆಲೋಚನೆಯನ್ನು ಮಾಡಿಕೊಂಡು ಅದಕ್ಕೆ ತಾಯಿಯಿಂದ ಸಮಸ್ಯೆ ಆಯಿತು, ತಾಯಿ ಸಹಕರಿಸಲಿಲ್ಲ ಅಂತಾದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ಭಾವಿಸಬೇಕಾಗತ್ತೆ. ಒಟ್ಟಾರೆ ಈ ದಿವಸ ಸಾಧಾರಣವಾಗಿದೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇದ್ದು ಕೆಟ್ಟದಾಗತಕ್ಕಂತಹದ್ದನ್ನು ತಡೆದು ಒಳ್ಳೆಯದು ಇರತಕ್ಕಂತಹ ಸೂಚನೆಗಳು ಬಂದಾಗ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಅನುಭವಿಸ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಸರಸ್ವತೀ ದೇವಿಯನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿದ್ಯೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೊಡಕುಗಳಿದ್ದರೆ ಅದು ನಿವಾರಣೆಯಾಗಲಿ. ಉನ್ನತವಾದಂತಹ ವಿದ್ಯೆಗೆ ಅವಕಾಶದ ಸೂಚನೆಗಳಿದ್ದರೆ ಅದು ನಿಮಗೆ ಮತ್ತಷ್ಟು ವಿದ್ಯಾ ಬಲವನ್ನು ತಂದುಕೊಡಲಿ ಅಂತ ಹೇಳಿ ಆಶಿಸ್ತಾ ಶುಭವಾಗಿ. ಕರ್ಕಾಟಕ ರಾಶಿ, ಹಿರಿಯರ ವ್ಯವಹಾರ ನಿಮ್ಮ ವ್ಯವಹಾರಕ್ಕೆ ನಿಧಾನತೆಯನ್ನು ತಂದಿಡಬಹುದು. ದೊಡ್ಡವರು ಏನೋ ಅನೂಚಾನವಾಗಿ ವಂಶಪಾರಂಪರ್ಯವಾಗಿ 2-3 ತಲೆಮಾರುಗಳಿಂದ ಯಾವುದೋ ಒಂದು ವ್ಯವಹಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದರೆ, ನೀವೂ ಕೂಡ ಅದರಲ್ಲೇ ಮುಂದುವರಿತಾ ಇದ್ದರೆ, ಅವರ ಹಿತದೃಷ್ಟಿ ಅಥವಾ ಅವರ ಒಂದು ಯೋಚನೆ, ಅವರ ಒಂದು ರೀತಿ, ಅವರ ಒಂದು ಸ್ವಭಾವ ನಿಮ್ಮ ಕೆಲಸಕ್ಕೆ ಹಿನ್ನಡೆಯಾಗಬಹುದು, ಅಥವಾ ಇವತ್ತಿನ ಸಮಾಜದ ವೇಗಕ್ಕೆ ಅದು ನಿಧಾನ ಅಂತ ಹೇಳಿ ಅನ್ನಿಸಬಹುದು. ಆದರೆ ತಾಳ್ಮೆಯಿಂದ ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದರೆ ಆ ಎರಡನ್ನೂ ಸರಿದೂಗಿಸ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದಿದೆ. ಮಾನಸಿಕವಾದಂತಹ ಒತ್ತಡದಿಂದ ತಪ್ಪಿಸ್ಕೊಳ್ಳಿ. ಇದರ ಅರ್ಥ ಮನಸ್ಸಿನಲ್ಲಿ ಏನೋ ಒತ್ತಡ ಇದೆ, ಅದು ಹಾಗಾಯಿತು ಇದು ಹೀಗಾಯಿತು ಅಂತ ಹೇಳಿ ಆಲೋಚನೆ ಮಾಡುವ ಬದಲು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ತಾಳ್ಮೆಯಿಂದ ನಿಧಾನದಿಂದ ಆ ಕೆಲಸವನ್ನು ಸರಿಯಾಗಿ ಮಾಡಿ ಬರಬೇಕಾದಂತಹ ಲಾಭವನ್ನು ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು. ವಿವಾದಾತ್ಮಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಯಾವ ವಿಷಯವನ್ನು ಮುನ್ನೆಲೆಗೆ ತಂದರೆ, ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಅದು ವಿವಾದವಾಗುತ್ತೋ, ವಾದವನ್ನು ಸೃಷ್ಟಿ ಮಾಡಿದಾಗುತ್ತೋ ಅದರಿಂದ ದೂರ ಉಳ್ಕೊಂಡ್ಬಿಡ್ಬೇಕು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಕೇವಲ ವಾದ ಮಾಡಿದಷ್ಟೇ ಲಾಭ, ಸಮಯದ ವ್ಯರ್ಥ. ಹಾಗಾಗಿ ಆ ವಿಚಾರಗಳಿಗೆ ಹೋಗಬಾರದು ಅನ್ನುವಂಥದ್ದು. ಪ್ರೇಮಿಗಳಿಗೆ ಅನೇಕ ಸವಾಲುಗಳು ಎದುರಾಗುತ್ತೆ, ಆದರೂ ಕೂಡ ಶುಭ ಇದೆ. ಆದರೆ ಕಿವಿಮಾತು ಏನಪ್ಪ ಅಂತಂದರೆ, ಕಾನೂನಿನ ಚೌಕಟ್ಟನ್ನು ಮೀರಿ ಹೋಗಬಾರ್ದು, ಸಮಾಜದ ಒಂದು ರೀತಿ ರಿವಾಜುಗಳನ್ನು ದಾಟಿ ಹೋಗಬಾರ್ದು ಅಂತಕ್ಕಂಥದ್ದು. ಮನೆಯಲ್ಲಿ ಹೊಂದಾಣಿಕೆಯನ್ನು ಇಟ್ಟುಕೊಳ್ಳಿ, ಆಗ ಎಲ್ಲರ ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅಂಧತ್ವದಿಂದ ಯಾರನ್ನೂ ಕೂಡ ನಂಬಬೇಡಿ. ಏನೋ ನನ್ನ ಕೆಲಸ ಆಗಬೇಕು ಕುರುಡುತನದಿಂದ ಅವ್ರು ಹೇಳಿದ್ದನ್ನು ನಂಬಿಬಿಡ್ತೀನಿ ಅಂತಕ್ಕಂಥದ್ದು ಬೇಡ. ಸರಿಯಾಗಿ ಪರಾಮರ್ಶೆ ಮಾಡಿ ವಿಮರ್ಶಾತ್ಮಕವಾಗಿ ವಿಚಾರವನ್ನು ತಿಳಿದಾಗ ಅದರ ಸ್ಪಷ್ಟವಾದಂತಹ ಅರಿವು ನಿಮಗಿರುತ್ತೆ. ಯಾರು ಏನೇ ಬದಲಾವಣೆ ಮಾಡಿದರು, ಮೋಸ ಮಾಡಿದರು, ವ್ಯತ್ಯಾಸಗಳನ್ನು ಮಾಡಿದರು, ತತ್ಕ್ಷಣದಲ್ಲಿ ಅದನ್ನು ಗ್ರಹಿಸ್ತಕ್ಕಂತಹ ಶಕ್ತಿ ನಿಮ್ಮದಾಗಿರುತ್ತೆ. ಅದರ ಅಗತ್ಯ ಇವತ್ತಿನ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ಆರಾಧನೆ ಮಾಡಿ, ಅದರಲ್ಲೂ ಕೂಡ ಚಂದ್ರಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಎಂಬತಕ್ಕಂಥದ್ದು ಮುಖ್ಯವಾಗುತ್ತೆ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ, ಅವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಮೇಲೆ ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರಲಿ. ಶುಭವಾಗಿ.